ನೀವೀಗ ಜೂಜು ಹಾಗೂ ಭವಿಷ್ಯ ನುಡಿಯುವ ವಿಸ್ಮಯ ಲೋಕಕ್ಕೆ ಪ್ರವೇಶಿಸುತ್ತಿರುವಿರಿ. ಇದೇ ಸಂಭವನೀಯತೆಯ ವಿಶ್ವ. ನಿಮಗೆಲ್ಲರಿಗೂ ಸಂಭವನೀಯತೆಯ ಲೋಕಕ್ಕೆ ಸ್ವಾಗತ. ಸಂಭವನೀಯತೆಯ ಅಧ್ಯಾಯವನ್ನು ನಾವು ಈಗಾಗಲೇ ಪರಿಚಯವಿರುವ ಪ್ರಾಯೋಗಿಕ ಸಂಭವನೀಯತೆ ಹಾಗೂ ಸೈದ್ಧಾಂತಿಕ ಸಂಭವನೀಯತೆ ವಿಮರ್ಶೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ ಮತ್ತು ಯಾದೃಚ್ಛಿಕ ಪ್ರಯೋಗಗಳ ಬಗ್ಗೆ ಮೆಲುಕು ಹಾಕುತ್ತಾ ಸಂಭವನೀಯತೆ ಲೆಕ್ಕಾಚಾರ ಮಾಡುವುದರ ಬಗ್ಗೆ ಸೂತ್ರ ಸ್ಮರಿಸಿಕೊಂಡು ಮುಂದೆ ಸಾಗುತ್ತೇವೆ. ಸ್ಮರಿಸಿಕೊಳ್ಳಿ, ಈನಂತಹ ಒಂದು ಘಟನೆಯ ಸಂಭವನೀಯತೆ ಎಂದರೆ ಪಿ ಆಫ್ ಇ ಈಕ್ವಲ್ಸ್ ಘಟನೆ ಸಂಭವಿಸಿದ ಯತ್ನಗಳ ಸಂಖ್ಯೆ ಬೈ ಯತ್ನಗಳ ಒಟ್ಟು ಸಂಖ್ಯೆ, ಅಥವಾ ಸಂಕ್ಷಿಪ್ತವಾಗಿ ಪಿ ಆಫ್ ಇ ಈಕ್ವಲ್ಸ್ ಎನ್ ಆಫ್ ಇ ಬೈ ಎನ್ ಆಫ್ ಎಸ್. ಒಂದು ಘಟನೆಯ ಸಂಭವನೀಯತೆ ಎಂದರೆ ಪಿ ಆಫ್ ಇ ಈಕ್ವಲ್ಸ್ ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಎಂದರ್ಥ. ಇದಕ್ಕೆ ಸಂಬಂಧಿಸಿದಂತೆ ಈಗ ನಾವು ಭಿನ್ನ ರೀತಿಯ ಘಟನೆಗಳ ಸಂಭವನೀಯತೆ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇದರಲ್ಲಿ ಖಚಿತ ಘಟನೆಗಳ ಸಂಭವನೀಯತೆ ಪಿ ಆಫ್ ಇ ಈಕ್ವಲ್ಸ್ 1 ಆಗಿರುವುದು. ಇದೇ ರೀತಿ ಅಸಂಭವ ಘಟನೆಯ ಸಂಭವನೀಯತೆ ಪಿ ಆಫ್ ಇ ಈಕ್ವಲ್ಸ್ 0 ಆಗಿರುವುದು. ಇದಲ್ಲದೆ ಪೂರಕ ಘಟನೆಗಳ ಸಂಭವನೀಯತೆಯು ಪಿ ಆಫ್ ಇ ಬಾರ್ ಈಕ್ವಲ್ಸ್ 1 ಮೈನಸ್ ಪಿ ಆಫ್ ಇ ಆಗಿರುವುದರ ಬಗ್ಗೆ ವಿಶದವಾಗಿ ತಿಳಿದುಕೊಳ್ಳಲಿದ್ದೇವೆ. ಇದಲ್ಲದೆ ನಾವು ಪರಸ್ಪರ ವರ್ಜ್ಯ ಘಟನೆಗಳ ಸಂಭವನೀಯತೆಯನ್ನು, ಅಂದರೆ ಪಿ ಆಫ್ ಇ1 ಸಂಯೋಗ ಇ2 ಈಕ್ವಲ್ಸ್ ಪಿ ಆಫ್ ಇ1 ಪ್ಲಸ್ ಪಿ ಆಫ್ ಇ2 ಎಂಬುದನ್ನು ಕೂಡ ಕಲಿಯಲಿದ್ದೇವೆ. ಸಂಭವನೀಯತೆ ಸಂಪುಟ 1. ಸಂಭವನೀಯತೆಯ ಅಧ್ಯಯನದಲ್ಲಿ ಮೊದಲಿಗೆ ಮೂಲಪದ ಜ್ಞಾನ ಪಡೆದು ನಂತರ ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ಸಂಭವನೀಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಸಂಭವನೀಯತೆ ಪರಿಕಲ್ಪನೆ ಪಡೆಯಲು ಇಬ್ಬರು ವಿದ್ಯಾರ್ಥಿಗಳ ನಡುವೆ ಸಂಭಾಷಣೆಯನ್ನ ಆಲಿಸಿ. ರವಿ, ಎಡಬದಿಯ ವಿದ್ಯಾರ್ಥಿ: ಹೇ ರಘು, ಕೈಯಲ್ಲಿ ನಾಣ್ಯ ಹಿಡಿದು ಏನು ಮಾಡುತ್ತಿರುವೆ? ಬಲಬದಿಯಲ್ಲಿ ರಘು: ನೋಡು, ನಾನು ನನ್ನ ಕೈಯಿಂದ ನಾಣ್ಯವನ್ನ ಚಿಮ್ಮುತ್ತಿದ್ದೇನೆ. ರಘು: ಅದ್ಯಾಕೆ ನೀನು ನಾಣ್ಯವನ್ನ ಅನೇಕ ಬಾರಿ ಚಿಮ್ಮುತ್ತಿರುವೆ, ಹೇಳಬಲ್ಲೆಯಾ? ರಘು: ನಾಣ್ಯ ಚಿಮ್ಮಿದಾಗ ಶಿರವನ್ನು, ಅಂದರೆ ಹೆಚ್ ಪಡೆಯುವ ಸಾಧ್ಯತೆಗಳನ್ನು ಕಂಡುಹಿಡಿಯಲು. ಅದಕ್ಕಾಗಿ ನಾನು ಅನೇಕ ಬಾರಿ ನಾಣ್ಯವನ್ನ ಚಿಮ್ಮುತ್ತಿದ್ದೇನೆ. ರವಿ: ಅಂದರೆ ನೀನು ಪ್ರಾಯೋಗಿಕ ಸಂಭವನೀಯತೆಯ ಬಗ್ಗೆ ಚಿಂತಿಸುತ್ತಿರಬಹುದಲ್ಲವೇ? ರಘು: ನೀನು ಹೇಳುವುದು ಸರಿ ರವಿ, ಇದು ಒಂದು ಯಾದೃಚ್ಛಿಕ ಪ್ರಯೋಗ. ಇದರ ಅರ್ಥ ನಿನಗೆ ತಿಳಿದಿದೆಯೇ? ರವಿ: ಹೌದು, ನಿಖರವಾದ ಫಲಿತಗಳನ್ನು ಊಹಿಸಲಾಗದಿರುವ ಪ್ರಯೋಗವನ್ನು ಯಾದೃಚ್ಛಿಕ ಪ್ರಯೋಗ ಎನ್ನುವರು. ರವಿ: ಸಂಭವನೀಯತೆ ಎಂದರೆ ಏನೆಂಬುದನ್ನ ವಿವರಿಸಬಲ್ಲೆಯಾ? ರಘು: ಆಗಲಿ, ಆಗಬಹುದಾದ ಸಾಧ್ಯತೆಯನ್ನ ಸಂಭವನೀಯತೆ ಎನ್ನುವರು. ಈಗ ನಾವು ಸಂಭವನೀಯತೆಗೆ ಸಂಬಂಧಿಸಿದ ಮೂಲಭೂತ ಪದಜ್ಞಾನವನ್ನು ಸ್ಮರಿಸಿಕೊಳ್ಳೋಣ. ಮೊದಲನೇದಾಗಿ ಯತ್ನ, ಇಂಗ್ಲಿಷಲ್ಲಿ ಟ್ರಯಲ್. ಯಾದೃಚ್ಛಿಕ ಪ್ರಯೋಗವನ್ನು ನಿರ್ವಹಿಸುವುದಕ್ಕೆ ಯತ್ನ ಎನ್ನುತ್ತೇವೆ. ಯತ್ನಕ್ಕೆ ಉದಾಹರಣೆ: 1. ನಾಣ್ಯವನ್ನು ಚಿಮ್ಮುವಿಕೆ. 2. ದಾಳ ಎಸೆಯುವಿಕೆ. 3ನೆಯ ಉದಾಹರಣೆ: 2 ತದ್ರೂಪ ನಾಣ್ಯಗಳನ್ನು ಚಿಮ್ಮುವಿಕೆ. ಫಲಿತಗಳು ಅಥವಾ ಇಂಗ್ಲಿಷ್ನಲ್ಲಿ ಔಟ್ಕಮ್ಸ್. ಯಾದೃಚ್ಛಿಕ ಪ್ರಯೋಗದ ಫಲಿತಾಂಶವನ್ನ ಒಂದು ಫಲಿತ, ಔಟ್ಕಮ್ ಎನ್ನುತ್ತೇವೆ. ಫಲಿತಕ್ಕೆ ಉದಾಹರಣೆ:
ಒಂದು ನಾಣ್ಯವನ್ನ ಚಿಮ್ಮುವ ಪ್ರಯೋಗದಲ್ಲಿ ಶಿರ ಹೆಡ್ ಅಂದರೆ ಎಚ್ ಮೇಲ್ಮುಖವಾಗಿ ಪಡೆಯುವುದು ಅಥವಾ ಪುಚ್ಛ ಟೈಲ್ ಅಂದರೆ ಟಿ ಮೇಲ್ಮುಖನಾಗಿ ಪಡೆಯುವುದು. ಫಲಿತಗಣ ಇಂಗ್ಲಿಷ್ನಲ್ಲಿ ಇದಕ್ಕೆ ಸ್ಯಾಂಪಲ್ ಸ್ಪೇಸ್ ಎಂದು ಕರೆಯುತ್ತೇವೆ. ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲಾ ಸಾಧ್ಯತೆಯ ಫಲಿತವನ್ನು ಫಲಿತಗಣ ಎನ್ನುತ್ತಾರೆ. ಇದನ್ನ ಸಾಮಾನ್ಯವಾಗಿ ಎಸ್ ಅಕ್ಷರದಿಂದ ಸೂಚಿಸುತ್ತಾರೆ. ಉದಾಹರಣೆ, 6 ಮುಖಗಳುಳ್ಳ ದಾಳವನ್ನು ಎಸೆದಾಗ ಫಲಿತಗಣವು ಎಸ್ ಈಕ್ವಲ್ಸ್ 1, 2, 3, 4, 5, 6 ಈ ಫಲಿತಗಳನ್ನು ಪಡೆಯುವುದಾಗಿದೆ. ಈಗ ನಾವು ಘಟನೆ ಅಂದರೆ ಇವೆಂಟ್ ಬಗ್ಗೆ ಸ್ಮರಿಸಿಕೊಳ್ಳೋಣ. ಮೊದಲಿಗೆ ಪ್ರಾಥಮಿಕ ಘಟನೆ ಎಲಿಮೆಂಟರಿ ಇವೆಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಯಾದೃಚ್ಛಿಕ ಪ್ರಯೋಗದ ಫಲಿತವನ್ನ ಪ್ರಾಥಮಿಕ ಘಟನೆ ಎನ್ನುವರು. ಉದಾಹರಣೆಗೆ, ಒಂದು ನಾಣ್ಯವನ್ನ ಚಿಮ್ಮುವ ಪ್ರಯೋಗದಲ್ಲಿ ಶಿರವು ಅಂದರೆ ಎಚ್ ಮೇಲ್ಮುಖವಾಗಿ ಬರುವುದು. ಇದು ಘಟನೆ ಎ ಅಂದರೆ ಎಚ್. ಅಥವಾ ಪುಚ್ಛ ಮೇಲ್ಮುಖನಾಗಿ ಬರುವುದು ಘಟನೆ ಬಿ ಈಕ್ವಲ್ಸ್ ಟಿ. ಇನ್ನು ಸಂಯುಕ್ತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂಗ್ಲಿಷ್ನಲ್ಲಿ ಇದು ಕಾಂಪೌಂಡ್ ಇವೆಂಟ್ ಎಂದಾಗುವುದು. ಒಂದು ಯಾದೃಚ್ಛಿಕ ಪ್ರಯೋಗದಲ್ಲಿ ಫಲಿತವು ಒಂದಕ್ಕಿಂತ ಹೆಚ್ಚು ಪ್ರಾಥಮಿಕ ಘಟನೆಗಳನ್ನು ಹೊಂದಿದ್ದರೆ ಆ ಘಟನೆಗೆ ಸಂಯುಕ್ತ ಘಟನೆ ಎಂದು ಕರೆಯುವರು. ಉದಾಹರಣೆಗೆ, 2 ತದ್ರೂಪ ನಾಣ್ಯಗಳನ್ನು ಒಮ್ಮೆಲೆ ಚಿಮ್ಮುವ ಪ್ರಯೋಗದಲ್ಲಿ ಘಟನೆ ಎ ಈಕ್ವಲ್ಸ್ ಎಚ್ ಎಚ್, ಅಥವಾ ಘಟನೆ ಬಿ ಈಕ್ವಲ್ಸ್ ಎಚ್ ಟಿ, ಅಥವಾ ಘಟನೆ ಸಿ ಈಕ್ವಲ್ಸ್ ಟಿ ಎಚ್ ಮತ್ತು ಘಟನೆ ಡಿ ಈಕ್ವಲ್ಸ್ ಟಿ ಟಿ ಇವೆಲ್ಲವೂ ಕೂಡ ಸಂಯುಕ್ತ ಘಟನೆಗಳಾಗಿವೆ. ಈಗ ನಾವು ಪ್ರಾಯೋಗಿಕ ಅಥವಾ ಅನುಭವ ವೇದ್ಯ ಸಂಭವನೀಯತೆಯ ಲೆಕ್ಕಾಚಾರ ಅಂದರೆ ಪಿ ಆಫ್ ಇ ಲೆಕ್ಕಾಚಾರಕ್ಕೆ ಹೋಗೋಣ. ಪಿ ಆಫ್ ಇ ಈಕ್ವಲ್ಸ್ ಘಟನೆಗೆ ಅನುಕೂಲಿಸುವ ಯತ್ನಗಳ ಸಂಖ್ಯೆ ಬೈ ಒಟ್ಟು ಯತ್ನಗಳ ಸಂಖ್ಯೆ. ಇದಕ್ಕಾಗಿ ಒಂದು ಉದಾಹರಣೆ, ಕುಂದಿಲ್ಲದ ಒಂದು ದಾಳವನ್ನ 1,000 ಬಾರಿ ಎಸೆಯಲಾಗಿದೆ. 1, 2, 3, 4, 5 ಮತ್ತು 6 ಫಲಿತಗಳ ಆವೃತ್ತಿಗಳನ್ನು ಕೆಳಗಿನ ಪಟ್ಟಿಯಲ್ಲಿ ಕೊಡಲಾಗಿದೆ. ಪ್ರತಿಯೊಂದು ಫಲಿತವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಫಲಿತ 1, 2, 3, 4, 5, 6 ಆವೃತ್ತಿ 179, 150, 157, 149, 175, 190 ಕ್ರಮವಾಗಿ. ಉತ್ತರಕ್ಕೆ ಹೋಗೋಣ. ಪಿ ಆಫ್ ಇ ಈಕ್ವಲ್ಸ್ ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಸೂತ್ರದಲ್ಲಿ ಎನ್ ಆಫ್ ಇಗೆ ಫಲಿತ ಸಂಖ್ಯೆಯನ್ನು ಪಟ್ಟಿಯಿಂದ ಪಡೆದು ಆದೇಶಿಸಿ. ಇಲ್ಲಿ ಎನ್ ಆಫ್ ಎಸ್ ಈಕ್ವಲ್ಸ್ 1,000. ಆದ್ದರಿಂದ ಫಲಿತವು 1 ಆಗುವ ಸಂಭವನೀಯತೆ ಎಂದರೆ ಪಿ ಆಫ್ ಇ ಈಕ್ವಲ್ಸ್ 179/1,000, ಅಥವಾ ಇದನ್ನು ನಾವು ದಶಮಾಂಶದಲ್ಲಿ ಬರೆದಾಗ 0.179 ಆಗುವುದು. ಇದೇ ರೀತಿ ಫಲಿತವು 2 ಆಗುವ ಸಂಭವನೀಯತೆಯು ಪಿ ಆಫ್ ಇ ಈಕ್ವಲ್ಸ್ 150/1,000 ದಶಮಾಂಶ ರೂಪದಲ್ಲಿ ಬರೆದಾಗ 0.15 ಆಗುವುದು. ಪಟ್ಟಿಯಿಂದ ಎನ್ ಆಫ್ ಇ ಬೆಲೆಯನ್ನ ಸೂತ್ರದಲ್ಲಿ ಆದೇಶಿಸಿ ಪಿ ಆಫ್ ಇ ಯನ್ನು ಪಡೆಯೋಣ. ಆದ್ದರಿಂದ ಫಲಿತವು 3 ಆಗುವ ಸಂಭವನೀಯತೆ ಪಿ ಆಫ್ ಇ ಈಕ್ವಲ್ಸ್ 157/1,000 ಈಕ್ವಲ್ಸ್ 0.157. ಇದೇ ರೀತಿ ಫಲಿತವು 4 ಆಗುವ ಸಂಭವನೀಯತೆ ಪಿ ಆಫ್ ಇ ಈಕ್ವಲ್ಸ್ 149/1,000 ಈಕ್ವಲ್ಸ್ 0.149. ಹಾಗೆಯೇ ಫಲಿತವು 5 ಆಗುವ ಸಂಭವನೀಯತೆ ಪಿ ಆಫ್ ಇ ಈಕ್ವಲ್ಸ್ 175/1,000 ಈಕ್ವಲ್ಸ್ 0.175. ಹಾಗೆಯೇ ಫಲಿತವು 6 ಆಗುವ ಸಂಭವನೀಯತೆ ಪಿ ಆಫ್ ಇ ಈಕ್ವಲ್ಸ್ 190/1,000 ಈಕ್ವಲ್ಸ್ 0.190.
ಈಗ ಮತ್ತೊಂದು ಉದಾಹರಣೆಯನ್ನು ಪರಿಗಣಿಸಿ. ಚಾಲಕನ ವಯಸ್ಸು ಮತ್ತು ಅಪಘಾತಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ವಿಮಾ ಕಂಪನಿಯೊಂದು 2000 ಚಾಲಕರನ್ನು ಆಯ್ಕೆ ಮಾಡಿತು, ಯಾವುದೇ ಆದ್ಯತೆಯನ್ನು ನೀಡದೆ. ಪಡೆಯಲಾದ ದತ್ತಾಂಶಗಳನ್ನು ಮುಂದಿನ ಕೋಷ್ಟಕದಲ್ಲಿ ಕೊಡಲಾಗಿದೆ. ಕೋಷ್ಟಕದಿಂದ ಈ ಕೆಳಗಿನ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. 1. 18 ರಿಂದ 29 ವರ್ಷದ ವಯಸ್ಸಿನವರು ಮತ್ತು 1 ವರ್ಷದಲ್ಲಿ ನಿರ್ದಿಷ್ಟವಾಗಿ 3 ಅಪಘಾತಗಳಿಗೆ ಒಳಗಾದವರು. 2. 30 ರಿಂದ 50 ವಯಸ್ಸಿನವರು ಮತ್ತು 1 ವರ್ಷದಲ್ಲಿ 1 ಅಥವಾ 1ಕ್ಕಿಂತ ಹೆಚ್ಚು ಅಪಘಾತಕ್ಕೆ ಒಳಗಾದವರು. ಉತ್ತರಕ್ಕೆ ಹೋಗೋಣ. 1. 18 ರಿಂದ 29 ವಯಸ್ಸಿನವರು ಮತ್ತು 1 ವರ್ಷದಲ್ಲಿ ನಿರ್ದಿಷ್ಟವಾಗಿ 3 ಅಪಘಾತಗಳಿಗೆ ಒಳಗಾದವರ ಸಂಭವನೀಯತೆ. 18 ರಿಂದ 29 ವಯಸ್ಸಿನ ಚಾಲಕರ ಒಟ್ಟು ಸಂಖ್ಯೆ 440 + 160 + 110 + 61 + 35. ಇದು ಒಟ್ಟಾರೆ 806 ಆಗುವುದು. ಇದನ್ನು ನಾವು NS ಎಂದು ಕರೆಯೋಣ. ಮತ್ತು ಕೋಷ್ಟಕದಿಂದ 3ರ ಕಂಬ ಸಾಲಿನಲ್ಲಿ 61 NE ಆಗಿರುವುದು. ಆದ್ದರಿಂದ ಈ ಸಂಭವನೀಯತೆ P(E) 1 ವರ್ಷದಲ್ಲಿ ನಿರ್ದಿಷ್ಟವಾಗಿ 3 ಅಪಘಾತಗಳಿಗೆ ಒಳಗಾದ ಚಾಲಕರ ಸಂಖ್ಯೆ ಬೈ 18 ರಿಂದ 29 ವಯಸ್ಸಿನ ಚಾಲಕರ ಸಂಖ್ಯೆ ಈಕ್ವಲ್ಸ್ ಇದು 61/806 ಆಗುವುದು. ಎರಡನೆಯ ಅಂಶ 30 ರಿಂದ 50 ವರ್ಷದ ವಯಸ್ಸಿನವರು ಮತ್ತು 1 ವರ್ಷದಲ್ಲಿ 1 ಅಥವಾ 1ಕ್ಕಿಂತ ಹೆಚ್ಚು ಅಪಘಾತಗಳಿಗೆ ಒಳಗಾದವರ ಸಂಭವನೀಯತೆ P(E) ಆಗಿರಲಿ. P(E) 30 ರಿಂದ 50 ವರ್ಷದ ವಯಸ್ಸಿನವರು ಮತ್ತು 1 ವರ್ಷದಲ್ಲಿ 1ಕ್ಕಿಂತ ಹೆಚ್ಚು ಅಪಘಾತಗಳಿಗೆ ಒಳಗಾದ ಚಾಲಕರ ಸಂಖ್ಯೆ ಬೈ 30 ರಿಂದ 50 ವಯೋಮಾನದ ಒಟ್ಟು ಚಾಲಕರು ಆಗಿರುತ್ತದೆ. ಬೆಲೆಗಳನ್ನು ಆದೇಶಿಸಿದಾಗ P(E) 225/505 + 125 + 60 + 22 + 18 ಆಗುವುದು. ಆದ್ದರಿಂದ ಈ ಸಂಭವನೀಯತೆಯು 730ನೇ 225 ಆಗಿರುವುದು. ಆದ್ದರಿಂದ P(E) = 730ನೇ 225. ಮಕ್ಕಳೇ, ಈಗ ನಾವು ಅಭ್ಯಾಸದ ಲೆಕ್ಕಗಳಿಗೆ ಹೋಗೋಣ. 10ನೇ ತರಗತಿಯ 30 ವಿದ್ಯಾರ್ಥಿಗಳ ರಕ್ತದ ಗುಂಪುಗಳನ್ನು, ಅಂದರೆ ಎ, ಬಿ, ಒ, AB ರಕ್ತದ ಗುಂಪುಗಳನ್ನು ಈ ಕೆಳಕಂಡಂತೆ ದಾಖಲಿಸಲಾಗಿದೆ. AB ರಕ್ತದ ಗುಂಪನ್ನು ಹೊಂದಿರುವ ವಿದ್ಯಾರ್ಥಿಯನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದರೆ AB ರಕ್ತದ ಗುಂಪನ್ನು ಹೊಂದಿರುವ ವಿದ್ಯಾರ್ಥಿಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಪರಿಹಾರಕ್ಕೆ ಹೋಗೋಣ. ABಗೆ ಗುರುತು ಹಾಕಿ. ಇದು 3 ಆಗಿರುವುದು. NE = 3 ಮತ್ತು NS = 30. ಆದ್ದರಿಂದ P(E) = AB ರಕ್ತದ ಗುಂಪನ್ನು ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬೈ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಆದ್ದರಿಂದ ಈ ಸಂಭವನೀಯತೆ P(E) 30ನೇ 3 ಆಗುವುದು. ನಿಮ್ಮ ಅಭ್ಯಾಸಕ್ಕಾಗಿ ಕೆಲವು ಲೆಕ್ಕಗಳನ್ನು ಇಲ್ಲಿ ಕೊಟ್ಟಿದೆ. ಇವುಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಅಭ್ಯಾಸ ಮಾಡಿ. 850 ದುಡಿಯುವ ಮಹಿಳೆಯರ ಒಂದು ಸಮೀಕ್ಷೆಯು ತೋರಿಸುವಂತೆ 158 ಜನರು ತಮ್ಮ ಕಾರ್ಯಕ್ಷೇತ್ರವನ್ನು ತಲುಪಲು ಸ್ವಂತ 4 ಚಕ್ರದ ವಾಹನಗಳಲ್ಲಿ ಸಾಗುತ್ತಾರೆ. 416 ಜನರು ದ್ವಿಚಕ್ರ ವಾಹನಗಳನ್ನು ಬಳಸುತ್ತಾರೆ
ಉಳಿದವರು ಸಾರ್ವಜನಿಕ ಸಾರಿಗೆಯನ್ನು ಬಳಸುತ್ತಾರೆ. ಈ ಮಹಿಳೆಯರಲ್ಲಿ ಒಬ್ಬರನ್ನ ಯಾದೃಚ್ಛಿಕವಾಗಿ ಆರಿಸಿದ್ದೇ ಆದರೆ 1. ಸ್ವಂತ 4 ಚಕ್ರದ ವಾಹನಗಳಲ್ಲಿ, 2 ದ್ವಿಚಕ್ರ ವಾಹನಗಳಲ್ಲಿ, 3ನೇದು ಸಾರ್ವಜನಿಕ ಸಾರಿಗೆಯಲ್ಲಿ ಸಾಗುವ ಮಹಿಳೆಯರ ಸಂಭವನೀಯತೆ ಎಷ್ಟು? ಪರಿಹಾರಕ್ಕೆ ಹೋಗೋಣ. ಉಪಪ್ರಶ್ನೆ 1. ಸ್ವಂತ 4 ಚಕ್ರದ ವಾಹನಗಳಲ್ಲಿ ಸಾಗುವ ಮಹಿಳೆಯರ ಸಂಖ್ಯೆ, ಅದನ್ನು ಪಡೆಯುವ ಸಂಭವನೀಯತೆ P ಆಫ್ E ಆಗಿರಲಿ. ಆದ್ದರಿಂದ P ಆಫ್ E ಯು ಸ್ವಂತ 4 ಚಕ್ರದ ವಾಹನಗಳಲ್ಲಿ ಸಾಗುವ ಮಹಿಳೆಯರ ಸಂಖ್ಯೆ ಬೈ ಮಹಿಳೆಯರ ಒಟ್ಟು ಸಂಖ್ಯೆ. P ಆಫ್ E ಈಕ್ವಲ್ಸ್ ಬೆಲೆಗಳನ್ನು ಆದೇಶಿಸಿದಾಗ 158/850 ಆಗುವುದು. ಎರಡನೆಯದು ದ್ವಿಚಕ್ರ ವಾಹನಗಳಲ್ಲಿ ಸಾಗುವ ಮಹಿಳೆಯರ ಸಂಖ್ಯೆಯ ಸಂಭವನೀಯತೆ P ಆಫ್ E. P ಆಫ್ E ಈಕ್ವಲ್ಸ್ ದ್ವಿಚಕ್ರದ ವಾಹನಗಳಲ್ಲಿ ಸಾಗುವ ಮಹಿಳೆಯರ ಸಂಖ್ಯೆ ಬೈ ಮಹಿಳೆಯರ ಒಟ್ಟು ಸಂಖ್ಯೆ. P ಆಫ್ E ಈಕ್ವಲ್ಸ್ 850ನೇ 416 ಆಗುವುದು. ಮೂರನೇದು ಸಾರ್ವಜನಿಕ ಸಾರಿಗೆಯಲ್ಲಿ ಸಾಗುವ ಮಹಿಳೆಯರ ಸಂಭವನೀಯತೆ P ಆಫ್ E. P ಆಫ್ E ಈಕ್ವಲ್ಸ್ ಸಾರ್ವಜನಿಕ ಸಾರಿಗೆಯಲ್ಲಿ ಸಾಗುವ ಮಹಿಳೆಯರ ಸಂಖ್ಯೆ ಬೈ ಮಹಿಳೆಯರ ಒಟ್ಟು ಸಂಖ್ಯೆ. ಸಾರ್ವಜನಿಕ ಸಾರಿಗೆಯಲ್ಲಿ ಸಾಗುವ ಮಹಿಳೆಯರ ಸಂಖ್ಯೆ ಈಕ್ವಲ್ಸ್ ಒಟ್ಟು ಸಂಖ್ಯೆ 850 ಮೈನಸ್ ಆಫ್ 158 + 416. ಇವುಗಳ ವ್ಯತ್ಯಾಸ 276 ಆಗುವುದು. ಆದ್ದರಿಂದ ಈ ಸಂಭವನೀಯತೆ P ಆಫ್ E ಯು 850ನೇ 276 ಆಗುವುದು. ಮಕ್ಕಳೇ, ಈ ಸಂಪುಟದಲ್ಲಿ ನೀವು ನೆನಪಿನಲ್ಲಿಡಬೇಕಾದ ಅಂಶಗಳು ಈ ರೀತಿ ಇವೆ. ನಾಣ್ಯ ಚಿಮ್ಮುವುದು, ಯತ್ನ ನಾಣ್ಯ ಚಿಮ್ಮುವುದು, ಘಟನೆ H ಅಥವಾ T ಅನ್ನು ಪಡೆಯುವುದು, ಫಲಿತ H ಅಥವಾ T, ಫಲಿತಗಣ ಅಥವಾ ಸ್ಯಾಂಪಲ್ ಸ್ಪೇಸ್ S ಈಕ್ವಲ್ಸ್ H, T. ಯಾದೃಚ್ಛಿಕ ಪ್ರಯೋಗ ಕ್ರಿಯೆ ನಾಣ್ಯ ಚಿಮ್ಮುವುದು. ಇದಕ್ಕೆ ಸಂಬಂಧಿಸಿದಂತೆ ಸಂಭವನೀಯತೆ P ಆಫ್ E ಈಕ್ವಲ್ಸ್ ಘಟನೆಗೆ ಅನುಕೂಲಿಸುವ ಯತ್ನಗಳ ಸಂಖ್ಯೆ ಬೈ ಒಟ್ಟು ಯತ್ನಗಳ ಸಂಖ್ಯೆ. ಈ ಸಂಪುಟದಲ್ಲಿ ಬರುವ ಪ್ರಮುಖ ಪ್ರಶ್ನೆಗಳು ಈ ರೀತಿ ಇವೆ. ಈ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಅಭ್ಯಾಸ ಮಾಡಿ. ಪ್ರಶ್ನೆ 1. ದಾಳವನ್ನ ಒಮ್ಮೆ ಎಸೆದಿದೆ. ಈ ಕೆಳಕಂಡ ಸಂದರ್ಭಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. 1. ಒಂದು ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವ. 2. 2ರಿಂದ 6ರವರೆಗಿನ ಒಂದು ಸಂಖ್ಯೆಯನ್ನು ಪಡೆಯುವ. 3ನೇದು ಒಂದು ಬೆಸ ಸಂಖ್ಯೆಯನ್ನ ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಪ್ರಶ್ನೆ 2. ಒಂದು ಚಕ್ರದ ಮೇಲೆ ಬಾಣವು ಸುತ್ತುವ ಸಾಧ್ಯತೆಯ ಒಂದು ಆಟದಲ್ಲಿ ಬಾಣವು ತಿರುಗಿ ನಂತರ 1, 2, 3, 4, 5, 6, 7 ಅಥವಾ 8ನೇ ಮನೆಗಳಲ್ಲಿ ನಿಲ್ಲುತ್ತದೆ ಮತ್ತು ಇವು ಸಮಾನ ಸಾಧ್ಯತೆಯ ಘಟನೆಗಳು. ಹಾಗಾದರೆ ಬಾಣವು ಈ ಕೆಳಕಂಡ ಸಂದರ್ಭದಲ್ಲಿ ನಿಲ್ಲುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. 1. 8 ಪಡೆಯುವ ಸಂಭವನೀಯತೆ. 2. ಒಂದು ಬೆಸ ಸಂಖ್ಯೆಯನ್ನ. 3. 2ಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನ. ಹಾಗೂ 4. 9ಕ್ಕಿಂತ ಕಡಿಮೆ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ. ಎಲ್ಲರಿಗೂ ಅಭಿನಂದನೆಗಳು. ಶುಭವಾಗಲಿ.